ಮಕ್ಕರಾಗಿದ್ದೀವಿ. ಹೇ ಗಾಯ್ಸ್, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಇವತ್ತು ಸಂಡೇ ಡೇ ಲೇಟಾಗಿ ಸ್ಟಾರ್ಟ್ ಮಾಡಿದ್ವಿ. ನಿಧಾನಕ್ಕೆದ್ದು ಒಂದು ಹಾರರ್ ಫಿಲಮ್ ಹಾಕ್ಕೊಂಡು ನೋಡಿಕೊಂಡು ಮನೆ ಸ್ವಲ್ಪ ಕ್ಲೀನಿಂಗ್ ಇತ್ತು, ಅದೆಲ್ಲ ಮಾಡಿ ಮುಗಿಸ್ಕೊಂಡು ನನ್ನ ಗಾಡಿ ವಾಶ್ ಮಾಡಿಸ್ಬೇಕಾಗಿತ್ತು. ಕೈಲಿ ಗಾಡಿ ವಾಶ್ ಮಾಡಿಸ್ಕೊಂಬ ಅಂತ ಕಳಿಸ್ಬಿಟ್ಟು ಅಡುಗೆ ಮಾಡ್ಕೊಂಡು ಊಟ ಮಾಡಿ ಒಂದು ನಿದ್ದೆ ಮಾಡಿ ಎದ್ವಿ. ಆಚೆ ಎಲ್ಲಾದರೂ ಹೋಗೋಣ ಅಂತ. ಸಂಡೇ ಈವ್ನಿಂಗ್ ಇಷ್ಟೊತ್ತವರೆಗೂ ಮನೆ ಕ್ಲೀನಿಂಗು ಡಸ್ಟಿಂಗು ಎಲ್ಲ ಮುಗೀತು. ಹಬ್ಬದ ಪ್ರಿಪ್ರೇಷನ್ಗೋಸ್ಕರ ಎಲ್ಲ ಟಯರ್ಡ್ ಆಗಿದ್ದೀವಿ. ಇನ್ನೇನು ಕುಕ್ ಮಾಡೋದಂತೇಳಿ ನಾನು ಅಮ್ಮ ಪ್ರಿಯಾ ಆಚೆ ಹೋಗೋಣ ಅಂತ ಮಾತಾಡಿಕೊಂಡು ರೆಡಿಯಾಗಿದ್ದೀವಿ. ಒಂದು ಇವೆಂಟ್ ಇದೆ ಅಂತೇಳಿ ಅವ್ನು ಇವೆಂಟ್ಗೆ ಹೋಗಿದ್ದಾನೆ. ಸೊ ನಾವು 3 ಜನ ಅಲ್ವಾ, ಇನ್ನೇನು ನಾವು ಕುಕ್ ಮಾಡ್ಕೊಳ್ಳೋದು ಮನೆಗೆ ಆರ್ಡ್ರ್ ಮಾಡ್ಕೊಂಡು ತರಿಸ್ಕೊಳ್ಳೋದಕ್ಕೂ ಬೇಡ, ಸುಮ್ಮನೆ ಒಂದು ರೌಂಡ್ ಆಚೆ ಹೋಗಿ ಬರೋಣ ಅಂತ ಹೇಳಿ ಹೋಗ್ತಾಯಿದ್ದೀವಿ. ಬನ್ನಿ ಎಲ್ಲಿ ಹೋಗ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಬೈ ದ ವೇ ಮಮ್ಮಿ ಈ ಥರ ರೆಡಿಯಾಗಿದ್ದಾರೆ. ಹಾಯ್ ಮಾಮ್. ಹಾಯ್. ಆಗಿಲ್ವಮ್ಮ ನಿನ್ನ ಆಗ್ತಿದ್ದಾಳೆ, ಅವಳು ರೆಡಿ ಆಗ್ತಿದ್ದಾಳೆ. ಅವಳು ರೆಡಿ ಆದಮೇಲೆ ಅವಳು ಹೆಂಗೆ ರೆಡಿ ಆಗಿದ್ದಾಳೆ ಅಂತ ತೋರಿಸ್ತೀನಿ. ಯಾರ್ದಾದ್ರೂ ನಿಂದಾಗಲ್ಲ ಅದೋಳ ಮೇಲೆ ಕ್ಯಾಮ್ರಾ ಮೇಲೆ ಕೈ ಕಿ ನೋಡು ಎಷ್ಟು ಚೆನ್ನಾಗಿ ಬಂತಿದೆ. ರೆಡಿ ಕೈ ಇಕ್ಕೋಬೇಡ ಕ್ಯಾಮ್ರಾ ಮೇಲೆ. ರೆಡಿ ನಮ್ಮ ಮಮ್ಮಿ? ಹೇ ಪ್ರೀ, ಚಲೋ ಹೇಳಬೇಕು. ವ್ಲಾಗ್ಸ್ ನೋಡ್ತಾ ಇದ್ದೀನಿ ನಂದು. ಬಿರಿಯಾನಿ ಮಾಡಿದ್ರಲ್ಲ ಸಕ್ಕತ್ತಾಗಿತ್ತು. ನಿಮ್ಮಮ್ಮ ಮಾಡಿದ್ರಲ್ಲ ಬಿರಿಯಾನಿ ಆಯ್ತಾ? ಟ್ರೈ ಮಾಡಿದೆ ಮನೇಲಿ. ಎಣ್ಣೆ ಜಾಸ್ತಿ ಆಗ್ಬಿಟ್ಟಿದೆ ಅಂದರೆ ಮೇ ಬಿ ನಾನು ಲಾಸ್ಟಲ್ಲಿ ತಿಂದೆ, ಅದಕ್ಕೆ ಅನಿಸುತ್ತೆ. ಟೇಸ್ಟ್ ಚೆನ್ನಾಗಿತ್ತು. ಬೇರೆ ಯಾವ ವ್ಲಾಗ್ಸ್ ನೋಡಿದ್ಯಾ? ಯಾವ್ದು ಇಷ್ಟ ಆಗಿದೆ? ಕರಿಯ ಐ ಲವ್ ಯು ಅಂತ ಓಡ್ತೈತೆ. ಅಮ್ಮಮ್ಮ ನನ್ನ ಮುಂದೆ ಬಂದು ಕರಿಯ ಐ ಲವ್ ಯು ಅಂತ ಇತ್ತು. ಏನಕ್ಕೆ ಅಮ್ಮಮ್ಮ ಯಾರು ಹೇಳ್ತೈತೆ ಅಂತಂದ್ರೆ ನಾನು ನೋಡಿದೆ ನಿನ್ನ ವ್ಲಾಗ್ನ ಅಂತ. ಹಾಗೆ ಒಂದು ವ್ಯೂ ನೋಡ್ಕೊಂಬಿಡಿ ನಮ್ಮ ಮನೆದು. ಅದು ಬ್ಯೂಟಿಫುಲ್ ವ್ಯೂ ಆಫ್ ದ ಹೌಸ್. ಈ ಥರಗಳು ಕೈ ಸಿಗಾಕ್ಸ್ಬಿಟ್ಟವ್ರ ಮ್ಯಾಲ ಮಗುಗೆ. ನಾನೇನು ಹೇಳ್ಕೊಟ್ಟು ಹೇಳ್ಸಲ್ಲ, ಅವ್ರು ಏನಂತಾರೋ ಅದನ್ನು ಇನ್ನೊಂದ್ಸತಿ ರಿಪೀಟ್ ಮಾಡ್ರಿ ನಾನು ವ್ಲಾಗಿಗೆ ಅಂತೀನಿ. ಏನಮ್ಮ ಹೇಳಮ್ಮ? ಮನೇಲಿ ಹಾಕೊಳ್ಳೋ ಶರ್ಟ್ ಹಾಕೊಂಡ್ರು ಚೆನ್ನಾಗಿರ್ತಾಳೆ, ಯಾವ ಬಟ್ಟೆ ಹಾಕೊಂಡ್ರು ಚೆನ್ನಾಗಿರ್ತಾಳೆ. ಮೇಲಿದೆಯಾ? ಮೇಲೆ ನೀರ ಮಾಡು ಹೋಗ್ತಾವಳೆ. ಅವ್ಯ ಆ್ಯಕ್ಚುಲಿ ಇನ್ಸ್ಟಾದಲ್ಲಿ ಪ್ರಿಯಾ ನೋಡ್ಬಿಟ್ಟು ಇಲ್ಲಿ ಹೋಗೋಣ ಅಂತ ಅವಳೇ ಡಿಸೈಡ್ ಮಾಡಿರೋದು ಪ್ಲೇಸು. ಮನೆಯಿಂದ ಸ್ವಲ್ಪ ದೂರನೇ, ಬಟ್ ಮನೇಲಿದ್ದು ಏನು ಮಾಡಬೇಕು, ಹತ್ರ ಹೋಗಿ ಏನು ಮಾಡಬೇಕು, ಸ್ವಲ್ಪ ಟೈಮ್ ಆದ್ರೂ ಪಾಸ್ ಆಗುತ್ತೆ ಅಂದ್ಕೊಂಡು ಇಲ್ಲಿ ಬಂದ್ವಿ. ನೋಡೋಣ, ಫುಡ್ ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ಹೇಳ್ತೀನಿ. ಆಫರ್ ಇದೆ ಅಂತ ಹೇಳಿದ್ಲು. ಏನು ಆಫರ್ ಅಂತಲೂ ನಾನು ಚೆಕ್ ಮಾಡಿ ಅಪ್ಡೇಟ್ ಕೊಡ್ತೀನಿ. ಸೊ
ಅಲ್ಲ ನೋಡು, ಲಾಸ್ಟ್ ಮಂತ್ ಆರ್ಡರ್ ನೋಡ್ಬಿಟ್ಟು ಆರ್ಡರ್ ಅಲ್ಲ ಲಾಸ್ಟ್ ಮಂತ್ ಆಫರ್ ನೋಡ್ಬಿಟ್ಟು ಕರ್ಕೊಂಬಂದವಳೆ. ಮೇಡಮ್ ಅದು ಲಾಸ್ಟ್ ಮಂತ್ಗೆ ಯಾವಾಗಿದೆ ಆಫರು ಅಂತ ಹೇಳ್ತಾರೆ. ಇಷ್ಟು ದೂರ ಬಂದು ವೇಸ್ಟ್ ಆಗೋಯ್ತು. ಲಾಸ್ಟ್ ವಾರನೂ ಸೇಮ್ ಟೈಮಿಂಗ್ಸು ಅಂದರೆ 15th day, ಸಂಡೇ ಡೇ ಟು ವೀಕ್ ಎಲ್ಲ ಸೇಮ್ ಇತ್ತು. ನೀನು ನೋಡ್ಬೋದಿತ್ತಲ್ಲ ವಿಡಿಯೋ ಹಳೇದಂತ. ಏನು ತೋರಿಸ್ತೀನಿ ಮಾಡಿದ್ಯಾ? ನನ್ನ ಫೋನಲ್ಲಿ ಮಾಡ್ತಾ ಇದ್ದೀನಿ. ನಾನೇ ನಮಗೆ ಬೇಗ ಹೋಗೋಣ, ಆಫರ್ ಇರ್ತಾರೆ, ಜನ ಜಾಸ್ತಿ ಇರ್ತಾರೆ. ಇಲ್ಲಿ ಬಂದರೆ ಫೆಬ್ರವರಿ ಆಫರ್ ಅದು. ಸಕ್ಕರ ಮಕ್ಕರಾಗಿದ್ದೀವಿ. ದ ಫ್ಯಾಕ್ಟ್ ಈಸ್ ಇವಾಗ ವಿಡಿಯೋ ತೆಗೆದು ನೋಡಿದ್ರೆ ಆ್ಯಕ್ಚುಲಿ ಆ ವಿಡಿಯೋ ತೆಗೆದು ನೋಡಿದ್ರೆ ಅವ್ರು ಮೆನ್ಷನ್ ಮಾಡೋರು ಫೆಬ್ ಅಂತ. Cheers. ಜ್ಯೂಸ್ ಹೆಂಗೆ ಕುಳಿಸ್ತಾನೆ ಹೆಂಗೈತೆ ಪ್ರೇಮ? ಅಮೌಂಟ್ ಎಗ್ ಚಿಲ್ಲಿ ಆರ್ಡರ್ ಮಾಡಿರೋದು. ಎಗ್ ಒಳಗೆ ಚಿಲ್ಲಿ ಇದೆಯೋ ಚಿಲ್ಲಿ ಒಳಗೆ ಎಗ್ ಇದೆಯೋ ಗೊತ್ತಾಗ್ತಾಯಿಲ್ಲ ಅವ್ರಿಗೆ. ತಿನ್ಬಿಡೋರಿಬ್ರು. ಇವಳು ಎಂಥ 5 ಸ್ಟಾರ್ ಹೋಟ್ಲಿಗೆ ಹೋದ್ರು ಕಿವ್ಚ್ಕೊಂಡು ತಿನ್ನೋದು ಬಿಡೋಲ್ಲ ಇವಳು. ನಿಜ ಊಟ ಮಾಡ್ದಂಗೆ ಅನ್ಸ. ನಮಗೆಲ್ಲ ಎಲ್ಲ ಗೈಸ್ ಹಿಂಗೆ ತಿಂತೀವಿ ಅಂದರೆ ಸ್ಪೂನಲ್ಲಿ ತಿಂತೀವಿ. ನಮ್ಮಮ್ಮಂಗೆ ಹತ್ರದ್ದು ಕಾಣಿಸಲ್ವಂತೆ, ದೂರದ್ದು ಕಾಣಿಸುತ್ತಂತೆ. ಅದಕ್ಕೆ ಪ್ರಿಯ ದೂರದ್ದು ತೋರಿಸ್ಬಿಟ್ಟು ಹೋದ್ರಿ ಅಂತವಳು. ಇಲ್ಲ, ನಾವಿರೋದು 4th ಫ್ಲೋರಲ್ಲಿ, ಅದು ಗ್ರೌಂಡ್ ಫ್ಲೋರ್ ಅಲ್ಲ. ಆ್ಯಕ್ಚುಲಿ 5th ಫ್ಲೋರ್ ಬರುತ್ತಲ್ವೇ. 5th ಫ್ಲೋರಿಂದ ಇವಳು ಕೆಳಗಡೆ ಕೈಯಲ್ಲಿ ಒಂದೇ ಒಂದು ಬಳೆ ಹಾಕೊಂಡವಳೆ ಅಂತ ಕಾಣಿಸ್ತಿರುತ್ತೆ. ದೂರಿಂದ ಅಲ್ಲಿರೋ ತೋರಿಸಲ್ಲ, ದೂರ ಚೆನ್ನಾಗಿ ಕಾಣಿಸುತ್ತೆ. ಒಂದು ಹತ್ರದ್ದು ಸರಿ ಹೋದ್ರಿ ಅಲ್ಲಿ ದೂರದ್ದು ತೋರಿಸ್ರಿ ಏನಾರು. ಇದು ಅಲ್ಲಿಂದ ಕಾಣಿಸ್ತಾ ಇದೆ ಅಕ್ಷರಗಳು. ಅದು ಇಲ್ಲಿ ಹಿಡ್ದು 5th ಲೈನಲ್ಲಿರೋದು ಎಷ್ಟೊಂದು ಇರ್ತೈತೆ. ಕಾಣಿಸ್ತಾ ಇಲ್ವಲ್ಲ ಏನು ಇದು ಇದನ್ನ ಸ್ವಲ್ಪ ಹಿಂದಕ್ಕೆ ಇಕ್ಕು ಪ್ರಿಯ ಲೋಟ. ಏನು ಹೇಳ್ರಿ ಅದು? ಬೇರೆ ಅದು ಬೇರೆ ಇದು ಬೇರೆ ಇರೋದು. AFFEINE ಆ AFFEINE ಕರೆಕ್ಟಾಗಿ ಹೇಳಿದ್ದೀನಿ. ಕೆಫೇನದು. ಸಿ ಕಾಣಿಸಲ್ಲ, ಸಿ ಅಮ್ಮಂಗೆ ಗೊತ್ತಾಗಲ್ಲ. ಡಿಸೈನಲ್ಲೇ ಒಟ್ಟಿನಲ್ಲಿ FARN ಫಾರ್ ಮರ್ತ ಹೋಗ್ತೈತೆ. ತಾರ್ ಎರಡು ಕೂಸಿರೇನು ಫಾದರ್ ಅಲ್ಲ ಅಮ್ಮ ತಪ್ಪು ಕೇಳ್ಬಿಟ್ಟೈತೆ. BUR ಬ್ರೂ BR ಯು ಬ್ರೂ ಅಮ್ಮ. BUR ಬರ್ತಾ GER ಏನು ಗರ್. GUR ಗರ್. GER ಗಿರ್. ಎರಡು ಒಟ್ಟಿಗೆ ಹೇಳಿದ್ರೆ ಬರ್ಗರ್. ಬರ್ಗರ್ ಅಮ್ಮ ಅಲ್ಲ ಫಾದರ್ದು ಅಮ್ಮನ್ಗೆ ಹೇಳಕ್ ಬಂದಿಲ್ಲ.
ಕಲ್ತ್ಕೊಂಡ್ಬಿಟ್ಟೈತೇನೋ ಫ್ಯಾಟ್ ಫ್ಯಾಟರ್. ಅಮ್ಮ ಏನು ಫರ್ ಏನು ಫಾರ್ ಅಲ್ಲ ಫರ್ ಅಂತಿದ್ದು. ಫಾದರ್ ಅನ್ನೋಕ್ಕೆ ನಾನು ಏನು ಹೇಳಿದ್ದೆ. ಹಿಂಗಂದ್ರೆ ಏನು ಹಿಂಗಂದ್ರೆ ಏನಂದ್ರೆ ಯಾರಿಗೂ ಗೊತ್ತಾಗಲ್ಲ ಫಾದರ್ ಅದು ಅಂತಂದ್ರೆ ಫ್ಯಾಟರ್ ಅಂತಾರೆ, ಅದು ಫಾದರ್. ಅಮ್ಮ ಹೇಳಿದ್ದೇನು ಫಾರ್ ಆಮೇಲೆ ಟಿ ಎಚ್ ಆರ್ ಏನು ಅಲ್ಲ ವಿಡಿಯೋ ಹಾಕ್ತೀನಿ ನೋಡು. ಅಮ್ಮ ಯೋಚನೆ ಮಾಡ್ತಿದ್ದಿಲ್ಲ ಇಷ್ಟು ಏನು ಹೇಳ್ಬೇಕು ನಾನು ಅಂತ. ನಿನ್ನೆ ನೋಡಿದೆ ಕಡೆ ಅಲ್ಲ ಅವಳು ಇಲ್ಲಿತ್ತು, ನಾನು ಇಲ್ಲಿ ಕೊಟ್ಟೆ. ನಿಮ್ದು ಅಲ್ಲಿ ಇಟ್ಕೊಂಡಿದ್ಯಾ? ಯಾವ ಮಳೆ ಎತ್ಕೊಂಡು ಫುಲ್ ಕುಡ್ದುಬಿಟ್ಟಿದ್ಯಾ ನೀನು? ಜಸ್ಟ್ ಇದೆಯಾ ಅಮ್ಮ ಇನ್ನೂ ಕುಡ್ದೇ ಇಲ್ಲ, ಅದನ್ನ ಹಾಕ್ಕೊಂಡಿದ್ದೀನಿ ಇಷ್ಟೇ. ಸರಿ ಫೇವರೇಟ್ ಸಬ್ಸ್ಕ್ರೈಬರ್ ಆಗಿದ್ರೆ ವಾಟರ್ ಬಾಟಲ್ ಕೇಳಿ 1 hour ಆಗಿದೆ ಗೈಸ್, ಇನ್ನೂ ನೀರೇ ತಂದು ಕೊಟ್ಟಿಲ್ಲ. ನಿನ್ನೆ ನಾನು ಹೋಗಿದ ಕಡೆಗೆ ಹೋಗೋಣ ಅಂತ ಹೆಂಗಿತ್ತು ಅದು ಚಿಕನ್ ರೋಸ್ಟ್. ಅಮ್ಮ ಕೇಳೋಗಿಲ್ಲ ಬಿಡೋಗಿಲ್ಲ ಎಲ್ಲ ಇದ್ದೀವಿ ಅಂತ. ಏನು ಆಟೋ ಹೋಯ್ತಾರೆ ಅಲ್ಲ ಹೋಯ್ತಾರೆ ಗುಡ್ಡಿ ಆಯಿತು ಅಲ್ಲ. ತಗೊಂಡು ಮನೆ ಅಂದ ತಕ್ಷಣ ಇಷ್ಟು ಬಂದ್ಬಿಟ್ಟಿದ್ದೀವ ಅಂದ್ಕೊಂಡಿದ್ವಿ. ನಾನೇ ಫಸ್ಟ್ ಹೇಳಿರೋದಲ್ಲಿ ಏನು ಹೇಳಿದ್ದೀನಿ ಚಿಕನ್ ರೋಸ್ಟ್ ಹೇಳಿದ್ದೀನಿ. ವಾಟರ್ ಬಾಟ್ಲ್ ನಿನ್ನೆ ಅಲ್ಲಿ ಬೆಳ್ಳುಳ್ಳಿ ಕಬಾಬು ಮತ್ತು ಚಿಕನ್ ಗೀ ರೋಸ್ಟ್ ತಗೊಂಡಿದ್ದೆ. ಸಾಕಾಗಾಯಿತು. ಆ ಕಡೆ ಹೇಳ್ತಮ್ಮ, ಆ ಕಡೆ ಆಯ್ತಾ ಆಯ್ತಾ ಒಳ್ಳೆ ಇಷ್ಟೊಂದು ಸರಿ ಹೋಗುತ್ತೆ. ಮಧ್ಯ ಯಾಕೋ ಒಂಥರ ಯಾಕೆ ಏನೋ ಇದು ನಿನ್ನ ಫೋನ್ ಪಾಸ್ವರ್ಡು ಮತ್ತು UPI ಪಾಸ್ವರ್ಡ್ ಏನು ಹೇಳ್ಬಿಡು, ನೀನೇನಾದ್ರು ಮಾಡ್ಕೊ. ಬಿಲ್ ಮಾಡಿಬಿಟ್ಟು ಆಟ ಬುಕ್ ಮಾಡಿದ್ಮೇಲೆ ರೇರಾ ಏನು 1 ಪೀಸ್ 2 ಪೀಸ್ ಹಂಗೆ ಬಿಟ್ಬಿಡೋದು. ನಿಜ, ನಾಯಕರ ಜಾತಿಗೆ ಅವಮಾನ ಮಾಡ್ತಾ ಇದ್ದೀರಾ. ತಿಂತೀವಿ ಅಂದ್ಬಿಟ್ಟು ಯಾವಾಗ ಚೆನ್ನಾಗಿದೆ. ಹೌದು, ತಿನ್ನಬೇಕು. ಗೀ ರೋಸ್ಟ್ ತಿನ್ನು. ಗೀ ರೋಸ್ಟ್ ಅಂತೆ, ಈ ಕಲರ್ ನೋಡಿದ್ರೇ ಗೀ ರೋಸ್ಟ್ ಅನಿಸ್ತಾ ಇಲ್ಲ. ಅಮ್ಮ ಏನು ತಿಂದೇ ಇಲ್ಲ ನೋಡಿ ಅವ್ರ ಪ್ಲೇಟು. ಬೇಡಮ್ಮ ಚೆನ್ನಾಗಿಲ್ಲ, ಜ್ಯೂಸ್ ಏನೋ ಬಿದ್ದಿದೆ. ಏನು ಬಿತ್ತು? ಸಣ್ಣ ಬ್ಲ್ಯಾಕ್ ಕಾಣ್ತು ನನಗೆ, ನೆಮ್ಮದಿ ಇಲ್ಲ ನೋಡಿದ್ಮೇಲೆ ಕುಡಿಯೋಕ್ಕೆ. ಕಾಣಿಸುತ್ತೆ. ಹ್ಞೂ ನನಗೆ ಹೊಟ್ಟೆದು ನೋಡಿದಾಗೆ ಏನೋ ಬಿದ್ದು ಹೋದ್ರೆ ಗೊತ್ತಾಗಲ್ಲ. ಏನು ಬೇಕಾರೆ ಬೇರೆ ಏನು ಇಷ್ಟು ಲೇಟ್ ಆಗ್ಬಿಡ್ತಾವೆ ನೋಡು. ಜ್ಯೂಸ್ ಫಸ್ಟೇ ಕೊಟ್ಬಿಟ್ರಲ್ಲ. ಚಕ ಚಕ ಅಂತ ಕೊಡ್ತಾರೆ ಬಿಡಿ ಇಲ್ಲಿ ಅಂದ್ಕೊಂಡೆ. ಎಲ್ಲೋ ಕೊಟ್ರಲ್ಲ ಪ್ರೇಮ ನಮಗೆ ಚಕ ಚಕ ಅಂತ. ಸ್ಪೈಸಿ ಮೇಲೆ ಯಾವಾಗ ಚಕ ಚಕ ಅಲ್ವಾ? ಆರ್ಡ್ರ್ ಅವ್ನು ಕೇಳಿಸ್ಕೊಂಡೇ ಇಲ್ಲ. ನಾವು ಹೋಗೋಣ ಕೆಳಗೆ ಅಂದರೆ ಇವರು ತಂದು ಕೊಡ್ತಾನೆ ಕುಕ್ಕರಲ್ಲಿ ಬೇಯಿಸ್ಬಿಟ್ಟು ತಿಂದ್ಬಿಟ್ಟು ಹೋಗೋಣ. ಅಲ್ಲಿ ಬಂದು ಕೇಳಿದ್ರೆ ಇಲ್ಲ ಮೇಡಮ್ ನೀವು ನೀರು ಬಾಟ್ಲ್ ಅಷ್ಟೇ ಹೇಳಿದ್ದು. ಬೈದವೆ ಏನು ಆರ್ಡ್ರ್ ಮಾಡಿದ್ದೆ? ದಾಲ್ಕಿಷ್ಟು ಒಂದು ಕುಕ್ಕರಲ್ಲಿ ದಾಲು ದಾಲ್ ಬೇರೆ. ಅದು ರೇರ್ ಆರ್ಡ್ರ್ ಮಾಡೋದಲ್ವ, ನಾನು ಅಂದ್ಕೊಂಡೆ ಇವಾಗ ಪ್ರಿಪೇರ್ ಮಾಡ್ತಾ ಇದ್ದಾರೆ, ಬೇಯಿಸಿ ಪ್ರೆಸರ್ ಬರಬೇಕಲ್ವ ಅಂತ ನಾನಿದ್ರೆ ಅವ್ರು ಆರ್ಡ್ರೇ ತೊಗೊಂಡಿದ್ವಂತೆ. ಕೆಳಗೆ ಬಂದ್ಬಿಟ್ಟಿಲ್ಲ ಮೇಡಮ್ ನೀವು ನೀರು ಬಾಟ್ಲ್ ಅಷ್ಟೇ ಕೇಳಿದ್ದು. ನಾವು ಆರ್ಡ್ರ್ ಮಾಡಿದ್ದು ಸುಳ್ಳು ಹಾಕ್ಲಿ ಅಂದರೆ ನಿಧಾನಕ್ಕೆ ಹೇಳ್ಬಿಟ್ಟು ಆಂಟಿ ಕೆಪ್ ಹಾಕು. ಕಣ್ಣ ಫುಲ್ ಟೈಟ್.
ಆಯಿತು, ಅಣ್ಣ ಫುಲ್ ಟೈಟು. ಆಮೇಲೆ ನೋಡಿದ್ರೆ ಅವ್ರಿಗೆ ಸ್ಟ್ರೋಕ್ ಆಗಿದೆ. ಹ್ಯಾಂಡಿಕ್ಯಾಪ್ಟು ಅವಳದು ಅವ್ರ ಮುಂದೆನೇ ನಾವು ನಮ್ಮ ಥರ ಇರ್ಬೇಕು ಯಾವಾಗ ಹ್ಯಾಂಡಿಕ್ಯಾಪ್ ಅಂದ್ಬಿಟ್ರೆ ಫಿಸಿಕಲಿ ಚಾಲೆಂಜ್